ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು, ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದೆ ಯಾವೆಲ್ಲ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದಾವೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಅಪ್ಡೇಟ್ ಇದಾವೆ, ಆ ಅಪ್ಡೇಟ್ ಗಳನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗೆ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿಫ್ಟಿಯಲ್ಲಿ ನೋಡಬಹುದು 33 ಪಾಯಿಂಟ್ಸ್ ಅಥವಾ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇದನ್ನು ನೋಡಿದ್ರೆ ಏನ್ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಂತ. ಯಾಕಂದ್ರೆ ಗ್ಲೋಬಲ್ ಕ್ಯೂಸ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ, ಡೊನಾಲ್ಡ್ ಟ್ರಂಪ್ ಇಂದ ಕೂಡ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಇನ್ನೂ ಕೂಡ ಡೌನ್ ಆಯ್ತು ನೋಡಬಹುದು. ಓವರ್ ಆಲ್ ಇವತ್ತಿನ ಲೋ ನೋಡಬಹುದು 22,182. ಆದ್ರೆ ಇವತ್ತಿನ ಕ್ಲೋಸಿಂಗ್ 713ಕ್ಕೆ, ಅಂದ್ರೆ 500 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರ್ ಆಗಿದೆ. ನಮ್ಮ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಮೋರ್ ದನ್ 500 ಪಾಯಿಂಟ್ಸ್ ರಿಕವರಿ. ನಾವು ಇಲ್ಲಿನ ಲೋ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು 2.3% ಅಥವಾ 513 ಪಾಯಿಂಟ್ಸ್ ಗಿಂತ ಜಾಸ್ತಿ. ಈ ರೀತಿ ಸ್ವಿಫ್ಟ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇನ್ ಕೇಸ್ ಈ ರೀತಿ ರಿಕವರಿ ಆಗಿಲ್ಲ ಅಂದಿದ್ರೆ ಇವತ್ತು ಆಸ್ ಯೂಶುವಲ್ ಡೌನ್ ಫಾಲ್ ಅನ್ನೇ ನೋಡ್ಬೇಕಾಗ್ತಿತ್ತು. ಬಟ್ ಒಳ್ಳೆ ರಿಕವರಿ ಆಯ್ತು, ಹಾಗಾಗಿ ಡೌನ್ ಫಾಲ್ ಇಲ್ಲ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಆಯ್ತು. ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳನ್ನ ಕೂಡ ನೋಡೋಣ. ಅದಕ್ಕೆ ಮುಂಚೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಇಲ್ಲಿ ಕೂಡ ನೋಡಬಹುದು 185 ಪಾಯಿಂಟ್ಸ್ ಅಥವಾ 0.25% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನೋಡಬಹುದು ಇವತ್ತಿನ ಲೋ 71,545, ಕ್ಲೋಸಿಂಗ್ 73,319, ಅಂದ್ರೆ ಆಲ್ಮೋಸ್ಟ್ 1,800 ಪಾಯಿಂಟ್ಸ್ ರಿಕವರ್ ಆಗಿರುವಂತದ್ದು. ನೀವು ಇಲ್ಲಿ ನೋಡಬಹುದು 1,760, ಆಲ್ಮೋಸ್ಟ್ 2.5% ರಿಕವರ್ ಆಯ್ತು ನಮ್ಮ ಸೆನ್ಸೆಕ್ಸ್ ಇವತ್ತಿನ ಲೋ ಇಂದ. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.07% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ನಿಫ್ಟಿ 100 0.14% ಪಾಸಿಟಿವ್ ಇದೆ, 200 0.06% ಪಾಸಿಟಿವ್ ಇದೆ, 500 0.02% ಪಾಸಿಟಿವ್ ಇದೆ. ಅಂದ್ರೆ ಫ್ಲಾಟಿಶ್ ಟು ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಲ್ಲೋ ಏನಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ಇವತ್ತಿನ ಲೋ ಇಂದ ಚೆನ್ನಾಗಿ ರಿಕವರ್ ಆಯ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 50 0.16% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮಿಡ್ ಕ್ಯಾಪ್ 100 0.26% ಡೌನ್ ಆಗಿದೆ. ಹಾಗೆ ಮಿಡ್ ಕ್ಯಾಪ್ 150 0.32% ಡೌನ್ ಆಗಿದೆ. ಅಂದ್ರೆ ಇಲ್ಲಿ 0.1 ಇಂದ 0.3% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ. ಇಲ್ಲೂ ಕೂಡ ಖಂಡಿತ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 50 0.54% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 0.38% ಡೌನ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.17% ಡೌನ್ ಇದೆ. ಇಲ್ಲೂ ಕೂಡ 0.1 ಇಂದ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.67% ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಮೈಕ್ರೋ ಕ್ಯಾಪ್ ಇಂಡೆಕ್ಸ್. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಒಳ್ಳೆ ರಿಕವರಿ ಆಯ್ತು, ಅದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ನನ್ನ ಪೋರ್ಟ್ಫೋಲಿಯೋದ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಮಾರ್ನಿಂಗ್ ನೋಡಿದಾಗ 2% ಗಿಂತ ಜಾಸ್ತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಈವ್ನಿಂಗ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡಿದ್ರೆ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ 2% ಡೌನ್ ಇದ್ದು 0.5% ಪಾಸಿಟಿವ್ ಆಗಿದೆ. ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಪೋರ್ಟ್ಫೋಲಿಯೋ ಲೆವೆಲ್ ಅಲ್ಲೂ ಕೂಡ. ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಮೇ ಬಿ ಇದೇ ರೀತಿ ಒಂದಷ್ಟು ರಿಕವರಿಯನ್ನ ಮಾಡಿರಬಹುದು, ಅಥವಾ ಸ್ವಲ್ಪ ಡೌನ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿರಬಹುದು. ಬಟ್ ಮಾರ್ನಿಂಗ್ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಖಂಡಿತ ಈವ್ನಿಂಗ್ ರಿಕವರಿ ಆಗಿರ್ತವೆ ಮೆಜಾರಿಟಿ ಪೋರ್ಟ್ಫೋಲಿಯೋಗಳು. ಆ ರೀತಿ ಸ್ವಿಫ್ಟ್ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ, ನಿಫ್ಟಿ ಆಟೋದಲ್ಲಿ 0.62% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ಬ್ಯಾಂಕ್ ಅಲ್ಲಿ 0.19% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ 0.25% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. FMCG 0.21% ಪಾಸಿಟಿವ್ ಇದೆ. IT 2.6% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ. IT ಸೆಕ್ಟರ್ ಸಾಲಿಡ್ ಪರ್ಫಾರ್ಮೆನ್ಸ್ ಮಾಡಿದೆ ಇವತ್ತು. ಇನ್ನು ಮೀಡಿಯಾ 0.39% ನೆಗೆಟಿವ್ ಇದೆ. ಮೆಟಲ್ 0.39% ಪಾಸಿಟಿವ್ ಇದೆ. ಫಾರ್ಮಾ 0.92% ನೆಗೆಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.37% ನೆಗೆಟಿವ್ ಇದೆ. ರಿಯಾಲಿಟಿ 1.07% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ 0.39% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಹೆಲ್ತ್ ಕೇರ್ 0.86% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.93% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.79% ಡೌನ್ ಇದೆ. ಕೆಮಿಕಲ್ಸ್ 0.81% ಡೌನ್ ಇದೆ. ಅಂದ್ರೆ ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಇಂಡೈಸಸ್ ಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ, ಕೆಲವು ಇಂಡೈಸಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಬಟ್ ಅದರಲ್ಲಿ ಔಟ್ ಪರ್ಫಾರ್ಮ್ ಮಾಡಿದ್ದು ಅಂತಂದ್ರೆ IT ಸೆಕ್ಟರ್. ಯಾಕಂದ್ರೆ 2.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ.
ಈ ಐಟಿ ಸೆಕ್ಟರ್ ನ ಸ್ವಿಫ್ಟ್ ರಿಕವರಿ ಏನಿದೆ ಇದೇ ಮಾರ್ಕೆಟ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ ಅಂತಾನೆ ಹೇಳ್ಬೋದು. ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬರೋದಕ್ಕೆ ಪ್ರಮುಖ ಕಾಂಟ್ರಿಬ್ಯೂಟರ್ ಅಂತಂದ್ರೆ ಅದು ಐಟಿ ಸೆಕ್ಟರ್. ಯಾಕಂದ್ರೆ 2.5% ರ್ಯಾಲಿ ಅಂದ್ರೆ ಖಂಡಿತ ಸಣ್ಣದೇನಲ್ಲ, ಒಳ್ಳೆ ರಿಕವರಿಗೆ ಕೂಡ ಕಾರಣ ಆಯ್ತು ಅಂತಾನೆ ಹೇಳ್ಬೋದು ಐಟಿ ಸೆಕ್ಟರ್ ನ ಈ ರೀತಿಯ ಪರ್ಫಾರ್ಮೆನ್ಸ್. ನಮ್ಮ ಮಾರ್ಕೆಟ್ ಅಂತೂ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು. ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಂತ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. 2%, 0.3, 1.27, 2.1, 1.2, 1.4, 1.5, 0.6, 1.1, 1.5, 1.3. ಮೆಜಾರಿಟಿ ಮಾರ್ಕೆಟ್ ಗಳು ಮೋರ್ ದೆನ್ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಯುರೋಪಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಇದೆ. ನಿಕ್ಕೈ ನೋಡಬಹುದು 2.4, ತೈವಾನ್ ವೇಟೆಡ್ 4.4, ಐಡಿಎಕ್ಸ್ ಕಾಂಪೋಸಿಟ್ 1.7. ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಎಲ್ಲೂ ಏನಂತ ಪಾಸಿಟಿವ್ ಇಲ್ಲ. ಆಕ್ಚುಲಿ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದು ಅಮೆರಿಕನ್ ಮಾರ್ಕೆಟ್ ನ ನಿನ್ನೆ ಪರ್ಫಾರ್ಮೆನ್ಸ್, ಹಾಗಾಗಿ ಇಲ್ಲಿ ಗ್ರೀನ್ ಕಾಣ್ತಾ ಇದೆ. ಕೆಳಗಡೆ ಬಂದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು, ಏಷ್ಯನ್ ಮಾರ್ಕೆಟ್ ಗಳು ಎಲ್ಲ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದಾವೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದ್ದಂತ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಕವರಿ ಆಗಿದೆ. ದೊಡ್ಡ ಮಟ್ಟದ ರ್ಯಾಲಿ ಇಲ್ಲದೆ ಇರಬಹುದು, ಬಟ್ ಮಾರ್ನಿಂಗ್ ಏನ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ತು, ಅದರಲ್ಲಿ ಒಳ್ಳೆ ರಿಕವರಿ ಆಯ್ತು. ಜೊತೆಗೆ ಹೆಡ್ಲೈನ್ ಇಂಡೆಕ್ಸಸ್ ಗಳು ಕೂಡ ಸ್ಲೈಟ್ಲಿ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇವತ್ತು, ಬಿಕಾಸ್ ಆಫ್ ಐಟಿ ಸೆಕ್ಟರ್ ನ ಒಳ್ಳೆಯ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇನ್ನು ಕೆಲವು ಸುದ್ದಿಗಳಿದಾವೆ, ಆ ಸುದ್ದಿಗಳನ್ನು ಕೂಡ ನೋಡೋಣ. ಇನ್ನು ಮಾರ್ನಿಂಗ್ ಯಾಕೆ ನಮ್ಮ ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಓಪನ್ ಆಯ್ತು, ಜೊತೆಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಡೊನಾಲ್ಡ್ ಟ್ರಂಪ್. ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ಇವತ್ತೇನ್ ಮಾರ್ನಿಂಗ್ 6:30 ಹೇಳಿದ್ರು ಅದನ್ನ ನೆನ್ನೆನೆ ಹೇಳಿದ್ರು. ಇನ್ನೊಂದ್ 2-3 ವಾರದಲ್ಲಿ ನಾವು ಯುದ್ಧದಿಂದ ಎದ್ದು ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ಅವರಲ್ಲಿ ಒಂದೇ ಒಂದು ಚೇಂಜಸ್ ಕಂಡಿದ್ದು ಅಂತಂದ್ರೆ ಇದೊಂದು ಸ್ಟೇಟ್ಮೆಂಟ್, ವಿಲ್ ಬ್ರಿಂಗ್ ಇರಾನ್ ಬ್ಯಾಕ್ ಟು ಸ್ಟೋನ್ ಏಜಸ್. ಅಂದ್ರೆ ಇರಾನ್ ಬಗ್ಗು ಬಡದು ಸಾವಿರಾರು ವರ್ಷಗಳ ಹಿಂದೆ ಏನಿತ್ತು ಪರಿಸ್ಥಿತಿ, ಆ ಪರಿಸ್ಥಿತಿಗೆ ತಂದ್ಬಿಡ್ತೀವಿ ಅನ್ನೋಂತ ಧಮಕಿಯನ್ನ ಕೊಟ್ರು. ಆಕ್ಚುಲಿ ಟ್ರಂಪ್ ಮಾತಾಡ್ತಾರೆ ಅಂದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೇನು, ಸೀಸ್ ಫೈರ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ ಬರುತ್ತಾ ಅಥವಾ ಡಿ ಎಸ್ಕಲೇಷನ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಅಪ್ಡೇಟ್ ಬರುತ್ತಾ ಅಂತ. ಬಟ್ ಟ್ರಂಪ್ ಬಂದ್ಬಿಟ್ಟು ನಾವು ಇರಾನ್ ಇನ್ನೂ ಬಗ್ಗು ಬಡಿತೀವಿ, ಇನ್ನು 2-3 ವಾರ ಆಗುತ್ತೆ, ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರು. ಅದ್ ಯಾಕೆ ಈ ಸ್ಪೀಚ್ ಅನ್ನ ಇಟ್ಕೊಂಡ್ರು ಅಂತ ಗೊತ್ತಿಲ್ಲ. ಮಾರ್ಕೆಟ್ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇತ್ತು ಯುದ್ಧಕ್ಕೆ ಸಂಬಂಧಪಟ್ಟಂತೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಲಿಲ್ಲ, ಇಮಿಡಿಯೇಟ್ಲಿ ನೆಗೆಟಿವ್ ಆದವು ಗ್ಲೋಬಲ್ ಮಾರ್ಕೆಟ್ಸ್. ಹಾಗಾಗಿ ನಮ್ಮ ಮಾರ್ಕೆಟ್ ಕೂಡ ನೆಗೆಟಿವ್ ಅಲ್ಲೇ ಸ್ಟಾರ್ಟಿಂಗ್ ಮಾಡ್ತು. ಬಟ್ ಆನಂತರ ಒಳ್ಳೆ ರಿಕವರಿ ಕಂಡು ಬಂತು. ಅದಕ್ಕೆ ಪ್ರಮುಖ ಕಾಂಟ್ರಿಬ್ಯೂಟರ್ ಅಂತಂದ್ರೆ ಅದು ರುಪಿ ಪರ್ಫಾರ್ಮೆನ್ಸ್. ಎಸ್ಪೆಷಲಿ ಈಗ 93.1 ಅಲ್ಲಿದೆ, ಬಟ್ 92.5 ವರೆಗೂ ಕೂಡ ಹೋಗಿತ್ತು ಇವತ್ತು. ನೀವು ಇಲ್ಲಿ ನೋಡಬಹುದು 92.58. ಆನಂತರ ಒಂದಷ್ಟು ರಿಕವರ್ ಆಯ್ತು, ಮತ್ತೆ ಡೌನ್ ಆಯ್ತು. ಅಂದ್ರೆ RBI ಇತ್ತೀಚೆಗೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಕ್ಯಾಪ್ ಹಾಕಿತ್ತು $100 million. ಅದು ಈಗ ವರ್ಕ್ ಆಗ್ತಾ ಇದೆ. ಬಟ್ ಅವತ್ತೇ ನಾನು ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ, ಇದು ಟೆಂಪರರಿ ಮೆಜರ್ ಅಷ್ಟೇ ಅಂತ. ಲಾಂಗ್ ಟರ್ಮ್ ಅಲ್ಲಿ ಬದಲಾವಣೆ ಆಗ್ಬೇಕು ಅಂದ್ರೆ ಆರ್ಗ್ಯಾನಿಕ್ ರೀತಿಯಲ್ಲಿ ರುಪಿ ಸ್ಟ್ರೆಂಥನ್ ಆಗ್ಬೇಕು. ಇವತ್ತು ಚೆನ್ನಾಗಿ ಸ್ಟ್ರೆಂತ್ ಆಯ್ತು, ಇದು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತು. ಅಟ್ ದ ಸೇಮ್ ಟೈಮ್ ಐಟಿ ಸೆಕ್ಟರ್ ನ ರ್ಯಾಲಿ ಕೂಡ ಮಾರ್ಕೆಟ್ ನ ಫಾಸ್ಟ್ ರಿಕವರಿಗೆ ಇವತ್ತು ಕಾರಣ ಆಗಿದೆ. ಜೊತೆಗೆ ರುಪಿ ನೋಡಬಹುದು, ರುಪಿ ಪೋಸ್ಟ್ ಬಿಗ್ಗೆಸ್ಟ್ ಗೇನ್ ಇನ್ 12 years ಆಫ್ಟರ್ RBI ಟೈಟನ್ಸ್ ಕರೆನ್ಸಿ ಕರ್ವ್ಸ್. ಅಂದ್ರೆ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ ಮಾಡಿದೆ. ಅಂದ್ರೆ ಇದಕ್ಕಿಂತ ಜಾಸ್ತಿ ನೀವು ಟ್ರೇಡ್ ಮಾಡಂಗಿಲ್ಲ, $100 million ಕ್ಯಾಪ್ ಹಾಕ್ಬಿಟ್ಟಿದೆ. ಹಾಗಾಗಿ ಅದಕ್ಕಿಂತ ಜಾಸ್ತಿ ಪೊಸಿಷನ್ಸ್ ಇದ್ರೆ ಅಬ್ವಿಯಸ್ಲಿ ಎಕ್ಸಿಟ್ ಆಗ್ಬೇಕಾಗತ್ತೆ. ಹಾಗಾಗಿ ರುಪಿ ಕೂಡ ಇವತ್ತು ಸ್ಟ್ರಾಂಗ್ ಆಗಿದೆ. 12 ವರ್ಷಗಳಲ್ಲೇ ಸ್ಟ್ರಾಂಗೆಸ್ಟ್ ಪರ್ಫಾರ್ಮೆನ್ಸ್ ಇವತ್ತಿಂದು. ಇದು ಕೂಡ ಮಾರ್ಕೆಟ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತು. ನಂತರ ಕ್ರೂಡ್ ಅಲ್ಲಿ ಏನಂತ ಬದಲಾವಣೆ ಆಗಿಲ್ಲ ನೋಡಬಹುದು. ನಿಯರ್ಲಿ 8% ರ್ಯಾಲಿ ಕ್ರೂಡ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಮಾರ್ಕೆಟ್ ಏನದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ಇವತ್ತು. ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟ್ ಒಳ್ಳೆ ರಿಕವರಿಯನ್ನ ಮಾಡಿದೆ. ನೋಡೋಣ, ಈಗಿದ್ರು ನಾಳೆ ಅಂತೂ ರಜೆ, ಇನ್ನು 3 days ಕಂಟಿನ್ಯೂಸ್ ಮಾರ್ಕೆಟ್ ರಜೆ ಇರುತ್ತೆ. ಮತ್ತೆ ಓಪನ್ ಆಗದೆ ಸೋಮವಾರ. ಅಷ್ಟ್ರಲ್ಲಿ ಏನಾದ್ರೂ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಅಪ್ಡೇಟ್ ಗಳು ಬಂದ್ರೆ ಮೇ ಬಿ ಮಾರ್ಕೆಟ್ ಗೆ ಅದು ಪಾಸಿಟಿವ್ ಕೂಡ ಆಗಬಹುದು. ಲೆಟ್ಸ್ ವೈಟ್ ಅಂಡ್ ಸಿ. ಇವತ್ತಂತೂ ಒಳ್ಳೆ ರಿಕವರಿ ಆಗ್ಲಿಕ್ಕೆ 2 ಕಾರಣಗಳು. ಒಂದು ರುಪಿ ಸ್ಟ್ರೆಂಥನ್ ಆಗಿದ್ದು, ಇನ್ನೊಂದು ಐಟಿ ಸೆಕ್ಟರ್ ನ ಒಳ್ಳೆಯ ಪರ್ಫಾರ್ಮೆನ್ಸ್. ಇವತ್ತು 3 IPOಗಳ ಲಿಸ್ಟಿಂಗ್ ಇತ್ತು. ಪವರಿಕಾ ಲಿಸ್ಟ್ ಆಯ್ತು ನೋಡಬಹುದು, 7% ಡಿಸ್ಕೌಂಟ್ ಗೆ ಲಿಸ್ಟ್ ಆಯ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡಿದ್ವಿ, 2.5-3% ಪಾಸಿಟಿವ್ ಇತ್ತು. ಬಟ್ ಅಷ್ಟಕ್ಕೇನು ಲಿಸ್ಟ್ ಆಗ್ಲಿಲ್ಲ, 7% ಡಿಸ್ಕೌಂಟ್ ಗೆ ಲಿಸ್ಟ್ ಆಯ್ತು. ನಂತರ ಅಮೀರ್ ಚಂದ್ ಜಗದೀಶ್ ಕುಮಾರ್ ಕೂಡ 8% ಡಿಸ್ಕೌಂಟ್ ಗೆ ಲಿಸ್ಟ್ ಆಯ್ತು. ಇದು ಕೂಡ ಶೇರ್ ಹೋಲ್ಡರ್ಸ್ ಗೆ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡಿತು. ನಂತರ ಸಾಯಿ ಪೇರೆಂಟಲ್ಸ್, ಇದರಲ್ಲಿ ಸಾಯಿ ಪೇರೆಂಟಲ್ಸ್ ಬೆಟರ್ 3% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ. 2 ನೆಗೆಟಿವ್ ಗೆ ಲಿಸ್ಟ್ ಆದ್ರೆ ಇದು 3% ಪ್ರೀಮಿಯಂ ಗೆ ಲಿಸ್ಟ್ ಆಗಿದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕಂಪೇರ್ ಟು ದೋಸ್. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ವಿಮಾರ್ಟ್ ರಿಟೇಲ್ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಸೇಮ್ ಸ್ಟೋರ್ಸ್ ಸೇಲ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿತ್ತು. ಒಳ್ಳೆ ರಿಯಾಕ್ಷನ್ ಬಂತು. ಮೋರ್ ದೆನ್ 10% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವಿಮಾರ್ಟ್. ನಂತರ ಓಲಾ ಎಲೆಕ್ಟ್ರಿಕ್ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಯಾಕಂದ್ರೆ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿತ್ತು ನಿನ್ನೆ, ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಆ ಒಳ್ಳೆ ಸುದ್ದಿ ಇವತ್ತು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಸ್ಟಾಕ್ ಅಲ್ಲಿ. ಜಗಲ್ ಪ್ರಿಪೇರ್ಡ್ ಕೂಡ ಅಷ್ಟೇ. ನಿನ್ನೆ ಕಂಪನಿಯ ಮ್ಯಾನೇಜ್ಮೆಂಟ್ ಫ್ಯೂಚರ್ ಗ್ರೋತ್ ಬಗ್ಗೆ ಗೈಡೆನ್ಸ್ ಅನ್ನು ತುಂಬಾ ಚೆನ್ನಾಗಿ ಜಾಸ್ತಿ ಮಾಡಿ ಕೊಟ್ಟಿತ್ತು. ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಇವತ್ತು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮುಂದುವರೆದಿದೆ. ಇನ್ನು ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿತ್ತು. ಆಕ್ಚುಲಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್.
ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಳ್ಳೆ ಸುದ್ದಿ ಬಂದಿದೆ. ಏನಂತಂದ್ರೆ ಆಫ್ಟರ್ 5 years ಕಂಪನಿ ಕಸ್ಟಮರ್ಸ್ ಅನ್ನ ಪಡ್ಕೊಂಡಿದೆ. ನೋಡಬಹುದು, ವೋಡಾಫೋನ್ ಐಡಿಯಾ ಫೈನಲಿ ಆಡ್ಸ್ ಯೂಸರ್ಸ್ 21,900 ಕಸ್ಟಮರ್ಸ್ ಅಡಿಷನ್ ಆಗಿದ್ದಾರೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ವೋಡಾಫೋನ್ ಐಡಿಯಾದಲ್ಲಿ ಇವತ್ತು. ಇನ್ನು ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಕೂಡ ಫೋಕಸ್ ಅಲ್ಲಿ ಇತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಕಂಪನಿ ಆರ್ಡರ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿತ್ತು. ಅಂದ್ರೆ ಮಾರ್ಚ್ ಅಲ್ಲಿ ಕಂಪನಿ 1481 ಕೋಟಿ ಆರ್ಡರ್ ಗಳನ್ನು ಪಡ್ಕೊಂಡಿದೆ. ಜೊತೆಗೆ ಬೆಸ್ ಗೆ ಕೂಡ ಎಂಟರ್ ಆಗಿದೆ. ಅಂದ್ರೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಈ ಸೆಗ್ಮೆಂಟ್ ಕೂಡ ಎಂಟರ್ ಆಗಿದೆ. ಅಲ್ಲೂ ಕೂಡ 1000 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಎಲ್ಲ ಸುದ್ದಿಗಳು ಬಂದಿದ್ದು ಇದು ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಅಲ್ಲಿ. ಇನ್ನು ಅಸ್ತ್ರ ಮೈಕ್ರೋವೇವ್ ಕೂಡ ಫೋಕಸ್ ಅಲ್ಲಿ ಇತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಡ್ತು. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನೋಡೋದು ಇಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಕಂಪನಿ ಒಂದು ಆರ್ಡರ್ ನ ಪಡ್ಕೊಂಡಿದೆ. HAL ಇಂದ ಕಂಪನಿಗೆ 250 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.